ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಮದ್ದೂರೊಡೆ ಮಾಡೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಬನ್ನಿ ನೋಡ್ಕೊಳ್ಳೋಣ. ಮೊದಲಿಗೆ 3 ಈರುಳ್ಳಿ ನಾನು ಗ್ರೇಟ್ ಮಾಡಿ ಬೇಷನಲ್ಲಿ ಇಟ್ಕೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಫ್ರೆಂಡ್ಸ್. ಇದೊಂದು 3 ಸ್ಪೂನ್ ಮೈದಾ ಇದೆ, 3 ಸ್ಪೂನ್ ಚಿರೋಟಿ ರವೆ, ಅದ್ರ ಮೇಲೆ ನಾನು ಜೀರಿಗೆ ಅಜ್ವೈನ ಹಾಕಿಟ್ಕೊಂಡಿದ್ದೀನಿ. ತುರಿದಿರೋ ಶುಂಠಿ, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ಪೈಸಸ್ ಎಲ್ಲ ಬೇಕು, ಹೇಳ್ತೀನಿ ಏನೇನು ಅಂತ. ಬನ್ನಿ ಇವಾಗ ಹೆಂಗೆ ಮಾಡೋದು ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಈರುಳ್ಳಿ ಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡೆ ನಾನು. ಸ್ವಲ್ಪ ತುರಿದಿರೋ ಶುಂಠಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ನೋಡಿ ಚಿರೋಟಿ ರವೆ, ಅಜ್ವೈನು, ಜೀರಿಗೆ ಇದೆಲ್ಲ ಹಾಕ್ಕೊಂಡು ಮೈದಾ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮೈದಾ ಜಾಸ್ತಿ ಬೇಡ, 3 ಟೇಬಲ್ ಸ್ಪೂನ್ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಸ್ಪೈಸಸ್ ಹೇಳ್ತೀನಿ ಏನೇನು ಅಂತ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರ ಕಮ್ಮಿ ಜಾಸ್ತಿ ಮಾಡ್ಕೊಬೋದು ನಿಮ್ಮಿಷ್ಟ. ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಒಂದಕ್ಕೊಂದು ಕೈ ಸಹಾಯದಿಂದ ಬೆರೆಯೋ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಬಿಸಿ ಎಣ್ಣೆ ಹಾಕ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಬಿಸಿ ಎಣ್ಣೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿ ಆಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಚುರಿ ಚುರಿ ಅಂತ ಇದೆ ಬಿಸಿ ಎಣ್ಣೆ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಒಂದೇ ನೀರು ಜಾಸ್ತಿ ಬೇಕಾಗಲ್ಲ, ಯಾಕಂದರೆ ಈರುಳ್ಳಿಲಿ ನೀರಿದೆ. ಸುಮ್ಮನೆ ಒಂದು ತೊಟ್ಟು ನೀರು ಚಮಸ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಫ್ರೆಂಡ್. ಚೆನ್ನಾಗಿ ಮಿದ್ದಿ ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಎಷ್ಟು ಮಿದ್ದಿತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಈ ಮದ್ದೂರೊಡೆ. ಈ ಬೆಂಗಳೂರಲ್ಲಿ ತುಂಬ ಗಾಳಿ, ಮಳೆ, ಚಳಿ, ದಿನ ಬಿಸಿಲೇ ಇಲ್ಲ ಫ್ರೆಂಡ್ಸ್. ತುಂಬ ಥಂಡಿಗೆ ಏನಾದರೂ ತಿನ್ನೋಣ ಅನಿಸುತ್ತೆ ಕುರುಮ್ ಅಂತ. ಅದಕ್ಕೆ ಇದನ್ನು ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ನನ್ನ ಬಾಕ್ಸ್ ಮೇಲೆ, ಟಿಫನ್ ಬಾಕ್ಸ್ ಮೇಲೆ ಕವರ್ ಹಾಕ್ಕೊಂಡು ಈ ಥರ ಎಷ್ಟು ಅಗಲ ಬೇಕೋ ಅಷ್ಟು ಅಗ್ಲಕ್ಕೆ ನನ್ನ ಕೈಯಿಂದ ತಟ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇನ್ನು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಎಣ್ಣೆ ಕಾದಿದೆ, ನಾನು ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಪೂರಿ ಬಂದು ಮಧ್ಯಮ ಉರಿಲಿ ಇಟ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಪೂರಿ ಥರ. ತುಂಬ ಅಂದರೆ ತುಂಬ ರುಚಿಕರವಾಗಿ ಬಂದಿತ್ತು ಫ್ರೆಂಡ್ಸ್ ಈ ಮದ್ದೂರೊಡೆ. ಈರುಳ್ಳಿ ತುರಿದಾಕೋದ್ರಿಂದ ತುಂಬ ಚೆನ್ನಾಗೂ ಬೇಯುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ತುಂಬ ಚೆನ್ನಾಗಿತ್ತು, ಒಮ್ಮೆ ಟ್ರೈ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗೇ ನಮಗೆ ಅಡುಗೆ ಮಾಡೋಕ್ಕೂ ಒಂದು ಖುಷಿ ಆಗುತ್ತೆ. ಇನ್ನು ನೀವು ಯಾವ ಥರ ಕೇಳ್ತೀರೋ ಆ ಥರ ಮಾಡ್ತೀವಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.